ಶಾಂಭವಿ ಈಗ ಉದಯ ವಾಹಿನಿಯ ನಂಬರ್ 1 ಧಾರಾವಾಹಿ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಜೋಡಿ ಇಂಟ್ರೊಡಕ್ಷನ್ ರೌಂಡ್ಗೆ ಸಿಕ್ಕಂತ TRP ಎಷ್ಟು? ಸ್ಟಾರ್ ಸುವರ್ಣದಲ್ಲಿ ಅದಲು ಬದಲಾದಂಥ ನೀ ಇರಲು ಜೊತೆಯಲ್ಲಿ ಮತ್ತು ಶಾರದಿ ಧಾರಾವಾಹಿಯ ಸ್ಲಾಟ್ನ TRP ಎಷ್ಟು? ಸ್ಪೆಷಲ್ ಲಕ್ಷ್ಮೀ ನಿವಾಸ ಧಾರಾವಾಹಿಯ TRP ಎಷ್ಟು? ಉದಯ ವಾಹಿನಿಯ ಒಂದೇ ಕರ್ನಾಟಕ ಶೋನ TRP ಎಷ್ಟು? ಮುದ್ದು ಸೊಸೆ ಈಗ ನಂಬರ್ 1 ಧಾರಾವಾಹಿ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಲು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಯ್ ಹಲೋ ವೀಕ್ಷಕರಿ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಗುರುವಾರ ಆಗ್ತಿದ್ದಂಗೆ ನಮ್ಮ ಚಾನಲ್ನಲ್ಲಿ ಬರುವಂಥ ಏಕೈಕ ವಿಡಿಯೋ ಎಂದರೆ ಅದು TRP ಸುದ್ದಿ. ಅದರಂತೆ ವೀಕ್ 48ರ ಡೇಟಾವನ್ನು ಹೊತ್ತು ತಂದಿದ್ದೇವೆ. ಇದರಲ್ಲಿ ನಿಮ್ಮ ನೆಚ್ಚಿನ ಶೋಗಳು, ನಿಮ್ಮ ನೆಚ್ಚಿನ ಚಾನೆಲ್ಗಳ TRPಯನ್ನು ತಿಳಿಸ್ಕೊಡ್ತೇವೆ. ಇದೇ ರೀತಿಯ TRPಯನ್ನು ಮುಂದಿನ ವಾರ ಕೂಡ ನೀವು ತಿಳ್ಕೋಬೇಕು ಅಂದರೆ ಮಿಸ್ ಮಾಡದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ರೀತಿಯ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳನ್ನು ನೀವು ಕೇಳಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಮಿಸ್ ಮಾಡದೆ ಕ್ಲಿಕ್ ಮಾಡಿ. ವೀಕ್ಷಕರೇ, ಇದರಲ್ಲಿ ನಾನು ಅರ್ಬನ್ TRP ಹಾಗೂ ಓವರಾಲ್ TRPಯನ್ನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ 48ನೇ ವಾರದ ಉದಯ ವಾಹಿನಿಯ ರೇಟಿಂಗ್ಸ್ ನೋಡೋಣ. ಜೈ ಬಜರಂಗಬಲಿ 0.5, ಅರ್ಬನಲ್ಲಿ 0.4, ಸಿಂಧು ಭೈರವಿ 1.4, ಅರ್ಬನಲ್ಲಿ 0.9, ಮಾಂಗಲ್ಯ 2.6, ಅರ್ಬನಲ್ಲಿ 1.7, ಶಾಂಭವಿ 3.2, ಅರ್ಬನಲ್ಲಿ 2.4, ಸೂರ್ಯವಂಶ ಧಾರಾವಾಹಿ 2.7, ಅರ್ಬನಲ್ಲಿ 2.4, ಶಾಂತಿ ನಿವಾಸ 2.8, ಅರ್ಬನಲ್ಲಿ 2.5, ಮೈನಾ 2.4, ಅರ್ಬನಲ್ಲಿ 1.8, ಅನುಪಲ್ಲವಿ 1.9, ಅರ್ಬನಲ್ಲಿ 1.3, ಚಿಕ್ಕ ಯಜಮಾನಿ 1.8, ಅರ್ಬನಲ್ಲಿ 1.2, ಸೇವಂತಿ 1, ಅರ್ಬನಲ್ಲಿ 0.6. ಅಷ್ಟೇ ಅಲ್ಲದೆ ವೀಕ್ಷಕರೇ, ಉದಯ ವಾಹಿನಿಯಲ್ಲಿ ಒಂದೇ ಕರ್ನಾಟಕ ಅಂತ ಶೋ ಪ್ರಸಾರ ಆಗಿತ್ತು. ಅದಕ್ಕೆ 3.2 ರೇಟಿಂಗ್ ಸಿಕ್ಕಿದೆ, ಅರ್ಬನಲ್ಲಿ 2.6 ಸಿಕ್ಕಿದೆ. ಇನ್ನು ಸ್ಟಾರ್ ಸುವರ್ಣದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಗೌರಿ ಶಂಕರ 2.8, ಅರ್ಬನಲ್ಲಿ 3.2, ಶಾರದೆ 7 ಗಂಟೆಯ ಸ್ಲಾಟ್ ಏನು ಬರುತ್ತೆ ಅದು 3.2, ಅರ್ಬನಲ್ಲಿ 3.8. ಅದೇ 6:30ಕ್ಕೆ ನೀರಲು ಜೊತೆಯಲ್ಲಿ ಧಾರಾವಾಹಿಗೆ 2.6 ಸಿಕ್ಕಿದೆ, ಅರ್ಬನಲ್ಲಿ 3.2 ರೇಟಿಂಗ್ಸನ್ನು ತಗೊಂಡಿದೆ. ಆಸೆ 3.9, ಅರ್ಬನಲ್ಲಿ 3.7, ನಿನ್ನ ಜೊತೆ ನನ್ನ ಕತೆ 5.7, ಅರ್ಬನಲ್ಲಿ 4.5, ವಸುದೇವ ಕುಟುಂಬ 3.6, ಅರ್ಬನಲ್ಲಿ 3.2, ರೇಣುಕಾದೇವಿ ಯಲ್ಲಮ್ಮ 3.4, ಅರ್ಬನಲ್ಲಿ 4, ಶ್ರೀದೇವಿ ಮಹಾತ್ಮೆ 2.7, ಅರ್ಬನಲ್ಲಿ 3.6, ಸ್ನೇಹದ ಕಡಲಲ್ಲಿ 1.5, ಅರ್ಬನಲ್ಲಿ 2.2. ಇನ್ನು ಹಾಗಾದರೆ ಕಲರ್ಸ್ ಕನ್ನಡದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ರಾಮಾಚಾರಿ ಮತ್ತು ಯಜಮಾನ ಮಹಾಮಿಲನಕ್ಕೆ 3.1 ರೇಟಿಂಗ್ ಸಿಕ್ಕಿದೆ, ಅರ್ಬನಲ್ಲಿ 2.4. ಪ್ರೇಮ ಕಾವ್ಯ ಮತ್ತೆ ರೇಟಿಂಗ್ಸನ್ನು ಜಾಸ್ತಿ ಮಾಡ್ಕೊಂಡಿದೆ, 6.5 ರೇಟಿಂಗ್ಸ್ನೊಂದಿಗೆ, ಅರ್ಬನಲ್ಲಿ 4.8. ಭಾಗ್ಯಲಕ್ಷ್ಮಿ 5.7, ಅರ್ಬನಲ್ಲಿ 4.3. ಮುದ್ದು ಸೊಸೆ ನಂಬರ್ 1 ಧಾರಾವಾಹಿಯಾಗಿದೆ ವೀಕ್ಷಕರೇ. ಕಲರ್ಸ್ ಕನ್ನಡದು 7 ರೇಟಿಂಗ್ಸನ್ನು ತಗೊಂಡು ಅರ್ಬನಲ್ಲಿ 5.6 ತಗೊಂಡಿದೆ. ಶ್ರೀಗಂಧದ ಗುಡಿ 5.2, ಅರ್ಬನಲ್ಲಿ 4. ಭಾರ್ಗವಿ LLB 6.2, ಅರ್ಬನಲ್ಲಿ 4.4. ನಂದಗೋಕುಲ 6.2, ಅರ್ಬನಲ್ಲಿ 5. ಹಾಗೂ ಬಿಗ್ ಬಾಸ್ನ ವೀಕ್ ಡೇ ಸಂಚಿಕೆಗಳು 6.8 ರೇಟಿಂಗ್ಸನ್ನು ತಗೊಂಡಿದೆ, ಅರ್ಬನಲ್ಲಿ 7.8 ರೇಟಿಂಗ್ಸನ್ನು ತಗೊಂಡಿದೆ. ವಾರದ ಕತೆ ಕಿಚ್ಚನ ಜೊತೆ 9.6 ರೇಟಿಂಗ್ಸ್ ತಗೊಂಡಿದ್ರೆ, ಅರ್ಬನಲ್ಲಿ 10.9 ರೇಟಿಂಗ್ಸನ್ನು ತಗೊಂಡಿದೆ. ಸೂಪರ್ ಸಂಡೇ ವಿತ್ ಸುದೀಪ 9.7 ರೇಟಿಂಗ್ಸ್ ತಗೊಂಡಿದೆ, ಅರ್ಬನಲ್ಲಿ 10.9 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡದ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡದೆ ತಿಳಿಸಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಬಾರಿಯ ಬಿಗ್ ಬಾಸ್ ವೀಕೆಂಡ್ ಸಂಚಿಕೆಗಳು 12.6 ರೇಟಿಂಗ್ಸನ್ನು ತಗೊಂಡಿದೆ ಹಾಗೂ ವೀಕ್ ಡೇ ಸಂಚಿಕೆಗಳು ಅಂದರೆ ವಾರದಲ್ಲಿ ಪ್ರಸಾರವಾಗುವಂತಹ ಸಂಚಿಕೆಗಳು 9 ರೇಟಿಂಗ್ಸನ್ನು ತಗೊಂಡಿದೆ. ಬಿಗ್ ಬಾಸ್ನಲ್ಲಿ ಈ ಬಾರಿಯ ಬಿಗ್ ಬಾಸ್ ಕಿರೀಟವನ್ನು ಮುಡಿಗೇರಿಸಿಕೊಳ್ಳುವವರು ಯಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗಾದರೆ ಜಿ ಕನ್ನಡದ ರೇಟಿಂಗ್ಸ್ಗಳನ್ನು ತಿಳ್ಕೊಂಬರೋಣ. ಜಿ ಕನ್ನಡದಲ್ಲಿ ಲಕ್ಷ್ಮೀ ನಿವಾಸ ವಿಶೇಷ ಸಂಚಿಕೆ ಪ್ರಸಾರ ಆಗಿತ್ತು, 1 hour ಸ್ಪೆಷಲ್. ಅದಕ್ಕೆ 7.2 ರೇಟಿಂಗ್ ಸಿಕ್ಕಿದೆ, ಅರ್ಬನಲ್ಲಿ 6.8 ರೇಟಿಂಗ್ ಸಿಕ್ಕಿದೆ. ಹಾಗಾದರೆ 48ರ ಜಿ ಕನ್ನಡದ ರೇಟಿಂಗ್ಸ್ ನೋಡೋದಾದರೆ, ಶ್ರಾವಣಿ ಸುಬ್ರಹ್ಮಣ್ಯ 4.1, ಅರ್ಬನಲ್ಲೂ ಕೂಡ 4.1. ಪುಟ್ಟಕ್ಕನ ಮಕ್ಕಳು 6.3, ಅರ್ಬನಲ್ಲಿ 5.2. ಅಮೃತ ಧಾರೆ 9.3 ನಂಬರ್ 1 ಧಾರಾವಾಹಿಯಾಗಿದೆ, ಅರ್ಬನಲ್ಲಿ 7.3 ಆಗಿದೆ. ಅಣ್ಣಯ್ಯ 8.8, ಅರ್ಬನಲ್ಲಿ 7.1. ಕರ್ಣ 8.4, ಅರ್ಬನಲ್ಲಿ 7. ಲಕ್ಷ್ಮೀ ನಿವಾಸ 7.2, ಅರ್ಬನಲ್ಲಿ 6.8. ಶ್ರೀ ರಾಘವೇಂದ್ರ ಮಹಾತ್ಮೆ ಸ್ಲಾಟ್ ಚೇಂಜ್ ಆಗಿದೆ, ಸೊ ಮುಂದಿನ ವಾರ ನಿಮಗೆ ಅದರ ರೇಟಿಂಗ್ಸ್ ಗೊತ್ತಾಗುತ್ತೆ. ನಾನಿನ ಬಿಡಲಾರೆ 5.5, ಅರ್ಬನಲ್ಲಿ 4.8. ಬ್ರಹ್ಮಗಂಟು 4.2, ಅರ್ಬನಲ್ಲಿ 3.9. ಅಷ್ಟೇ ಅಲ್ಲದೆ ವೀಕ್ಷಕರೇ, ಜಿ ಕನ್ನಡದ ಡಬ್ಬಿಂಗ್ ಧಾರಾವಾಹಿಗಳನ್ನು ನೋಡ್ಕೊಂಡು ಬರೋಣ. ಪಾವನಗಂಗೆ 1.3, ಮೇಘ ಸಂದೇಶ 2.1, ಸುಮಂಗಲಿ 2.1, ರಕ್ತ ಸಂಬಂಧ 1.7,
ಮನೆ ಅಳಿಯ 1.1, ಸಂಧ್ಯಾ ರಾಗ 1.6 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ 48ರ TRP. ಅದರೊಂದಿಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಜಿ ಕನ್ನಡದಲ್ಲಿ ಪ್ರಸಾರ ಆಗಿತ್ತು, ಅದಕ್ಕೆ 9.6 ರೇಟಿಂಗ್ ಸಿಕ್ಕಿದೆ. ಅರ್ಬನಲ್ಲಿ 7.4 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ನೆಚ್ಚಿನ ಶೋ ಯಾವುದು ಅಂತಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚಾನಲ್ಗಳ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಈ ಬಾರಿ ನಂಬರ್ ಒನ್ ಚಾನಲ್ ಆಗಿದೆ ಜಿ ಕನ್ನಡ 1290 ಪಾಯಿಂಟ್ಸ್ನೊಂದಿಗೆ. ಕಲರ್ಸ್ ಕನ್ನಡ ಹಿಂದೆನೇ ಇದೆ 2ನೇ ಸ್ಥಾನದಲ್ಲಿ 1191 ಪಾಯಿಂಟ್ಸ್ನೊಂದಿಗೆ. ಸ್ಟಾರ್ ಸುವರ್ಣ 3ನೇ ಸ್ಥಾನದಲ್ಲಿದೆ 682 ಪಾಯಿಂಟ್ಸ್ನೊಂದಿಗೆ. 4ನೇ ಸ್ಥಾನದಲ್ಲಿದೆ ಉದಯ ಟಿವಿ 471 ಪಾಯಿಂಟ್ಸ್ನೊಂದಿಗೆ. ಹಾಗೂ 5ನೇ ಸ್ಥಾನದಲ್ಲಿದೆ ಉದಯ ಮೂವೀಸ್ 353ನೇ ಪಾಯಿಂಟ್ಸ್ನೊಂದಿಗೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಚಾನೆಲ್ ಯಾವುದು ಅಂತಲೂ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವೀಕ್ 48ರಲ್ಲಿ ಯಾವ ಧಾರಾವಾಹಿ ನಿಮಗೆ ಸರ್ಪ್ರೈಸ್ ಅನಿಸಿದೆ ರೇಟಿಂಗ್ಸಲ್ಲಿ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಇನ್ನೇನು ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ಬರ್ತಾ ಇದೆ. ನಿಮ್ಮ ನೆಚ್ಚಿನ ಬಿಗ್ ಬಾಸ್ ಸ್ಪರ್ಧಿ ಯಾರು ಅಂತಲೂ ಕೂಡ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಾರ ಇದೇ ರೀತಿಯ TRPಯನ್ನು ನೋಡಬೇಕು ಅಂದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.